ನಮಸ್ಕಾರ. ನಾನು ಒಬ್ದಳ್ಳಿ ಮುನಿಯಪ್ಪ ಅಂತೇಳಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತು ಈ ಊರಿನ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಕೇಂದ್ರ ಸರ್ಕಾರದ SC/ST ದೌರ್ಜನ್ಯ ತಡೆ ಕಾಯ್ದೆ ಸಮಿತಿ ಸದಸ್ಯರಾಗಿದ್ದೀನಿ. ಈ ಗ್ರಾಮೀಣ ರಸ್ತೆ ಏನಿದೆ ಆ ಒಂದು ಯೋಜನೆಯಲ್ಲಿ ಆ ಕೆಲಸ ಮಾಡಿಸ್ತೀವಿ. ಭಾಳಷ್ಟು ಕೆಲಸಗಳಾಗಿದೆ. ಚರಂಡಿಗಳು ಈಗ ಜನಸಂಖ್ಯೆ ಇದನ್ನು ಜಾಸ್ತಿ ಆಗ್ತಾಯಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ. ಮನೆಗಳು ಜಾಸ್ತಿ ಆಗ್ತಾಯಿದೆ. ಬಸ್ಸಿನ ವ್ಯವಸ್ಥೆ ಹಿಂದೆ ಬಸ್ ಬರ್ತಾ ಇರೋದ್ರನ್ನ ಏನೋ ಒಂದು ಸರಿಯಾಗಿ ಕಲೆಕ್ಷನ್ ಆಗಲ್ಲ ಅಂತಂತೇಳಿ ಅವರು ಇಲ್ಲಿಂದ ಬನ್ಮಂಗ್ಲಕ್ಕೆ ಹೋಗ್ತಿತ್ತು, ಬನ್ಮಂಗ್ಲದಿಂದ ನಮ್ಮೂರ ಗಾಸೆಗೆ ಹೋಗ್ತಿತ್ತು. ಅದರ ಕಾರಣಾಂತರದಿಂದ ಈಗ ನಿಲ್ಲಿಸಿದ್ದಾರೆ. ದಯವಾಗಿ ಕಾರ್ಖಾನೆಗಳು ಸುಮಾರು 150 ಕಾರ್ಖಾನೆಗಳು ಬಂದರೂ ಸಹ ಇಲ್ಲಿನ ವಿದ್ಯಾವಂತ ಯುವಕರಿಗೆ ಕೆಲಸಗಳು ಕೊಡ್ತಾ ಇಲ್ಲ. ಈಗ ಓಬ್ದನಹಳ್ಳಿ ಇರ್ಬೋದು, ಅರಳ್ಳಿ ಗುಡ್ದಳ್ಳಿ ಇರ್ಬೋದು, ಹೆಸರು ಮಾತ್ರ ಓಬ್ದನಹಳ್ಳಿ ಕೈಗಾರಿಕಾ ಪ್ರದೇಶ, ವರದನಹಳ್ಳಿ, ಕೋಳಿಪುರ, ಸುನುಘಟ್ಟ, ಆದನಹಳ್ಳಿ, ಇವು ರಘುನಾಥಪುರ, ಇಷ್ಟು ಹಳ್ಳಿಗಳದು ಮಧ್ಯಭಾಗದಲ್ಲಿ ಇವತ್ತು ಕಾರ್ಖಾನೆಗಳಿದೆ. ಇಲ್ಲಿ ಸ್ಥಳೀಯವಾಗಿ ಕೆಲಸಗಳು ಕೊಡ್ತಾ ಇಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಯಾಕೆಂತಂದರೆ ಒಂದು ಡಿಪ್ಲೊಮಾ ಮಾಡಿರ್ತಾರೆ, ITI ಮಾಡಿರ್ತಾರೆ, BCom ಮಾಡಿರ್ತಾರೆ, BSc ಮಾಡಿರ್ತಾರೆ. ಇಷ್ಟಾದ್ರೂ ಸಹ ಅವರ ಅಪ್ಲಿಕೇಶನ್ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ಅಷ್ಟೇ ಓದಿರೋಂಥವ್ರು, ಅದೇ BCom ಮಾಡಿರೋಂಥವ್ರು, BE ಮಾಡಿರೋರು ಬೇರೆ ರಾಜ್ಯದವರು ಅಥವಾ ಬೇರೆ ಜಿಲ್ಲೆಯವರು ಹೇಳಿದ್ರೆ ತಕ್ಷಣ ಕೆಲಸ ಕೊಡ್ತಾರೆ. ಈ ಒಂದು ಮನಸ್ಸು ಪ್ರವೃತ್ತಿ ಇವತ್ತು ಕಾರ್ಖಾನೆ ಮಾಲೀಕರು ಇವತ್ತು ನಾವು ನಡೀತಾ ಇದೆ. ಅವರು ಮಾನಸಿಕವಾಗಿ ಅವರು ಈ ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅಂತ ಅವರು ಅಂದ್ಕೊಳ್ಬೇಕು ಮತ್ತು ಸ್ಥಳೀಯರಿಗೆ ಕೆಲಸ ಕೊಡಬೇಕು. ಅವರು ಆ ಕೆಲಸ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಈಗ ಆಲ್ರೆಡಿ ನಾವು ಈ ಹಿಂದೆನೇ ಒಂದು ಸರಿ ಅವ್ರಿಗೆ ನೀವು ಕೆಲಸ ಕೊಟ್ಟಿಲ್ಲ ಅಂತಂದರೆ ಇಡೀ ಕ್ಷೇತ್ರಗಳನ್ನು ಬಂದ್ ಮಾಡೋದ್ರ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಒಂದಿನ ಎಲ್ಲ ರೆಡಿ ಮಾಡಿದ್ವಿ. ಹ್ಯಾಂಡ್ಬಿಲ್ಸ್ ಎಲ್ಲ ರೆಡಿ ಮಾಡಿ ಪ್ರಚಾರ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಆಗಿನ SP DSP ಸಾಹೇಬರು 2021ರಲ್ಲಿ ಬೇಡ, ಕೊರೋನಾ ಮೊನ್ನೆ ತಾನೇ 6 ತಿಂಗಳಾಗಿದೆ, ಸುಮಾರು ಒಂದು 8-9 ತಿಂಗಳು ಕೆಲಸಗಳು ನಿಲ್ಲಿಸ್ಬಿಟ್ಟಿದ್ರು. ಈಗ ನೀವು ಬಂದ್ ಮಾಡೋದು ಬೇಡ, ನಾವು ಸಂಬಂಧಪಟ್ಟ ಯೂನಿಯನ್ ಮಾಲೀಕರಿಗೆ ಹೇಳಿ, ಕಾರ್ಖಾನೆ ಮಾಲೀಕರ ಸಂಘದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಹೇಳಿ ನಾವು ಕೆಲಸ ಕೊಡಿಸ್ಕೊಳ್ತೀವಿ ಅಂತ ಹೇಳಿದರು. ಮತ್ತು ಇಲ್ಲಿ ಈ ಭಾಗದಲ್ಲಿ ಈ ಒಂದು ಸ್ವಲ್ಪ SC/ST ಜನಾಂಗ ಜಾಸ್ತಿ ಇರೋದು. ಈ ಜನಾಂಗಕ್ಕೆ ಸರ್ಕಾರ ನಾನಾ ಸವಲತ್ತುಗಳನ್ನ ಕೊಡ್ತದೆ. ಅದರಲ್ಲೂ ಕೂಡ ಈ ಭಾಗಕ್ಕೆ ಈ ಒಂದು ಸವಲತ್ತುಗಳನ್ನ ತಗೊಂಬರೋದ್ರಲ್ಲಿ ಇಲ್ಲಿನ ಒಂದು ನಾಯಕರು ಹಿಡಿವಿದ್ರಾ? ಇಲ್ಲ, ಅದು ನಿರಂತರವಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಿಂದ ಹಿಡ್ಕೊಂಡು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಅಂತಂತಂದರೆ ಕಾರ್ಖಾನೆ ಮಾಲೀಕರಿಗೆ ಇಷ್ಟ ಇಲ್ಲ. ಸ್ಥಳೀಯವಾಗಿ ಈಗ ನೀವು ಹೇಳ್ದಂಗೆ SC/ST ಅವರು ಗುಡ್ದಳ್ಳಿ ಇರ್ಬೋದು, ಓಬ್ದನಹಳ್ಳಿ ಇರ್ಬೋದು, ಭಾಳಷ್ಟು ಜನ SC/ST ಇದ್ದಾರೆ. ಅದನ್ನು ಬ್ಯಾಕ್ವರ್ಡ್ ಕ್ಲಾಸು ತುಂಬ ಜನ ಇದ್ದಾರೆ. ಈಗ ಯಾವ SC/ST ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದಕ್ಕಿಂತ ಇವತ್ತು ಜಮೀನು ಕೊಟ್ಟವರು ಎಲ್ಲ ಭೂಮಾಲೀಕರೇ, ಜಮೀನು ಕಳ್ಕೊಂಡವರು ಎಲ್ಲ ರೈತರ ಕುಟುಂಬಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಕೆಲಸ ಕೊಡಬೇಕು ಅಂತ ಒಂದು ಕಾನೂನೇ ಇದೆ. ಕೈಗಾರಿಕಾ ಒಂದು ಜಮೀನು ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬಕ್ಕೆ ಕೆಲಸ ಕೊಡ್ತೀವಿ ಅಂತ ಒಂದು ಒಪ್ಪಂದನೇ ಇದೆ. ಸರ್ಕಾರದ ಒಂದು ಕಾನೂನೇ ಇದೆ. ಕಾನೂನಾಗೆ ಉಳಿದಿದೆ ಬಿಟ್ಟರೆ ಕಾನೂನನ್ನು ಪಾಲನೆ ಮಾಡ್ತಾ ಇಲ್ಲ ಯಾವುದೇ ಕಾರ್ಖಾನೆ ಮಾಲೀಕರು. SC/ST ಹುಡುಗರು ಎಲ್ಲೋಗ್ಬೇಕು? ಆಯಿತು, SC/ST ಅರ್ಧ ಎಕರೆ ಹೋಗಿರೋದು ಇದೆ, 10 ಎಕರೆ ಹೋಗಿರೋದು ಇದೆ, 5 ಎಕರೆ ಹೋಗಿರೋದು ಇದೆ. ಇತರೆ ಸಮುದಾಯದವರು ಇವತ್ತು ಒಕ್ಕಲಿಗರು ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, ಬಲ್ಜಿಗ ಸಮಾಜ ಇರ್ಬೋದು, ಯಾದವ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜದವ್ರದ್ದು ಹೋಗಿದೆ. ಇವತ್ತು ಮಡಿವಾಳ ಸಮಾಜ ಹೋಗಿದೆ, ಜಂತ್ರ ಸಮಾಜದ ಹೋಗಿದೆ, ಅನೇಕ ಸಮಾಜದವ್ರದ್ದು ಜಮೀನುಗಳು ಹೋಗಿದೆ. ಯಾಕೆ ಕುಟುಂಬಕ್ಕೆ ಕೆಲಸ ಕೊಟ್ಟಿದ್ದಾರೆ? ಸುಮಾರು ವಿದ್ಯಾವಂತರು ಸುಮಾರು 1,000ಕ್ಕೂ ಜಾಸ್ತಿ ಇದ್ದಾರೆ ಈ 4-5 ಹಳ್ಳಿಯಲ್ಲಿ. ಎಲ್ಲರದ್ದು ಜಮೀನು ಹೋಗಿದೆ. ಒಂದು 50 ಜನಕ್ಕೆ ಕೆಲಸ ಕೊಟ್ಟಿಲ್ಲ. ಈ ಬಗ್ಗೆ ಮುಂದಿನ ಈ ಚುನಾವಣೆ ಆದಮೇಲೆ ಏನು ಕ್ರಮ ತಗೊಳ್ಬೇಕು ಅಂತ ನಮಗೆ ಗೊತ್ತಿದೆ. ಸರ್ಕಾರದ ಗಮನ ಸೆಳೀಬೇಕು. ಅದನ್ನ ನಾವು ಮಾಡಿ ತೋರಿಸ್ತೀವಿ. ಎಲ್ಲ ಭೂಮಾಲೀಕರು ಸೇರಿಕೊಂಡು, ರೈತರು ಸೇರಿಕೊಂಡು ನಾವು ಕಾರ್ಖಾನೆ ಮಾಲೀಕರಿಗೆ ಒಂದು ಎಚ್ಚರಿಕೆಯ ಸಂದೇಶ ಕೊಡ್ತೀವಿ. ಸರ್ಕಾರನೂ ಸಹ ಈ ಕಡೆ ತಿರುಗಿ ನೋಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಪಟ್ಟಣ ಪಂಚಾಯತಿ ಇದನ್ನೇ ಮೊದಲನೇ ಬಾರಿಗೆ ಆಗ್ತಾಯಿದೆ. ಸುಮಾರು 19 ಸದಸ್ಯರು ಇದು ಎಲೆಕ್ಷನ್ಗೆ ನಿಂತಿದ್ದಾರೆ. ಎಲೆಕ್ಷನ್ನು ಗೆದ್ದ ಮೇಲೆ 19 ಜನ ಇರ್ತಾರೆ. ಎಲ್ಲ ಬೇರೆ ಬೇರೆ ಸುಮಾರು ಒಂದು 50-60ಕ್ಕಿಂತ ಜಾಸ್ತಿ ಜನ ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ, ಚುನಾವಣೆ ನಡೆಸ್ತಾ ಇದ್ದಾರೆ.
ನಮ್ಮೂರಲ್ಲಿ ಬಿ ಜೆ ಪಿಯಿಂದ ನಮ್ಮ ವೇಣುಗೋಪಾಲ್ ಅವರು ನಿಂತಿದ್ದಾರೆ. ಶಾಸಕರು ಒಂದು ಆಶೀರ್ವಾದದಿಂದ, ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇವರು ಸೀಟ್ ಸಿಕ್ಕಿದೆ. ಬೇರೆ ನಮ್ಮ ಸ್ನೇಹಿತರು ಸಹ ಬಿ ಜೆ ಪಿಯಲ್ಲೇ ಕೇಳಿದ್ರು ಸಹ ಜನಾಭಿಪ್ರಾಯದ ಮೇಲೆ ಬೇವಣೆ ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ನಮ್ಮ ಏನು ಬಿ ಜೆ ಪಿ ಮುಖಂಡರುಗಳಾದಂಥ ನಮ್ಮ ರಾಮಯ್ಯನವ್ರು ಇರ್ಬೋದು, ಮುನ್ರಾಜ್ ಇರ್ಬೋದು, ನಮ್ಮ ಆಲ್ಪನಹಳ್ಳಿ ರಮೇಶ್ ಇರ್ಬೋದು, ಸುನೀಲ್ ಇರ್ಬೋದು, ನಮ್ಮ ಅಡ್ವೊಕೇಟ್ ಮೋಹನ್ ಅವರು ಇರ್ಬೋದು, ಅಡ್ವೊಕೇಟ್ ರಾಜೇಂದ್ರ ಇರ್ಬೋದು, ಅನೇಕ ಜನ ಇವತ್ತು ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸಹ ಬಿ ಜೆ ಪಿಗೆ 9 ಜನ ಆಕಾಂಕ್ಷಿಗಳಿದ್ದರು. ಜೆ ಡಿ ಎಸ್ಸಿನಿಂದ ಹನುಮಂತಪ್ಪ ಮತ್ತು ದೇವರಾಜು ಅಂತ ಇಬ್ಬರು ಅವರು ಸಹ ಆಕಾಂಕ್ಷಿಗಳಿದ್ದರು. ಅವರು ಬೇಡ, ನಾವು ಎನ್ ಡಿ ಎ ಇದರಿಂದ ನಾವು ಬೇಡ ಅಂಥೇಳಿ ಅವರು ಜೆ ಡಿ ಎಸ್ ನಮ್ಮ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದಾರೆ. ಕೊಟ್ಟು ಈಗ 9 ಜನ ಪೈಕಿ ಬರೀ 7 ಜನ ಬೇಡ ನಮಗೆ ಅಂತಂತ ತೀರ್ಮಾನ ತಗೊಂಡ್ರು. ಇನ್ನು ಇಬ್ಬರಿದ್ದರು, ವೇಣು ಮತ್ತು ಸಂಪತ್ತು. ಇಬ್ಬರಲ್ಲಿ ಒಬ್ಬರಿಗೆ ಕೊಡೋಕ್ಕಾಗುತ್ತೆ, ಸಾಧ್ಯ ಆಗುತ್ತೆ. ಹಾಗಾಗಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬೇರೆ ಆಕಾಂಕ್ಷಿಗಳಿಗೂ ಅವಕಾಶಗಳು ಆಗುತ್ತೆ. ಈ ನಿಟ್ಟಲ್ಲಿ ಬಿ ಜೆ ಪಿ ಭಾಳ ಚೆನ್ನಾಗಿ ಇವತ್ತು ಊರಲ್ಲಿ ಓಟ್ ಹಾಕೋಕ್ಕೆ ಎಲ್ಲ ಜನ ರೆಡಿ ಇದ್ದಾರೆ. ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ವೇಣುಗೋಪಾಲ್ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ, ಕಡಿಮೆ ಅಂದರೂ 100 ಮತಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಿಸ್ಬೇಕು ಅಂತೇಳಿ ಇವತ್ತು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈ ಬಿ ಜೆ ಪಿಯಲ್ಲಿ ಈ ಪಕ್ಷೇತರರು ಅಂತಂತ ಇವಾಗ ಏನು ಪಕ್ಷ ಟಿಕೆಟ್ ಕೊಡದೆ ಸಪ್ರೇಟ್ ಹಾಕೊಂಡಿದಾರ, ಅವರೇ ಬಿ ಜೆ ಪಿಗೆ ಒಂದು ಮಗ್ಗಲ ಮುಳ್ಳಾಗಬಹುದು ಅನ್ನೋ ಒಂದು ಮಾತು ಕೇಳಿ ಬರ್ತೈತೆ. ಅದು ಈ ಕ್ಷೇತ್ರ ಮಾತ್ರ ಅಲ್ಲ, ಈ 19 ಕ್ಷೇತ್ರಗಳಲ್ಲಿ ಬಿ ಜೆ ಪಿದೇ ಒಂದು ಬಿ ಟೀಮ್ ರೆಡಿ ಆಗಿದೆ, ಬಿ ಜೆ ಪಿನ ಸೋಲಿಸ್ಬೇಕು ಅಂತಲೇ ಆ ಟೀಮ್ ಕೆಲಸ ಮಾಡ್ತಾ ಐತೆ ಅನ್ನೋ ಒಂದು ಮಾತು. ಅದ್ರ ಬಗ್ಗೆ ಇಲ್ಲ, ಆ ಥರ ಏನು ಅಂಥ ಎಫೆಕ್ಟ್ ಏನು ಆಗೋದಿಲ್ಲ. ಈಗ ಮನಸ್ತಾಪ ಮತ್ತು ಕೋಪ ಎಲ್ಲ ಇದ್ದೇ ಇರ್ತದೆ. ನಮಗೂ ಅವಕಾಶ ಸಿಗಬೇಕಾಯಿತು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ ಅವ್ರನ್ನೂ ಸರಿಪಡಿಸ್ಕೊಂಡು, ಅವ್ರನ್ನೂ ಒಲಿಸ್ಕೊಂಡು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ. ಇನ್ನೂ ಚುನಾವಣೆ ಇನ್ನೂ 21ನೇ ತಾರೀಕು ಇರೋದು. ಮತ್ತೆ ನಾವು ಕೂತ್ಕೊಂಡು ಮಾತಾಡ್ತೀವಿ, ಅವ್ರನ್ನೂ ಮನಸ್ಸು ಒಲಿಸ್ಕೊಂಡು ನಾವು ಪಾರ್ಟಿ ಕೆಲಸ ಮಾಡೋಕ್ಕೆ ಹೇಳ್ತೀವಿ. ಬಿ ಜೆ ಪಿಯಲ್ಲಿ ಬಿ ಟೀಮು ಅಂತ ಏನೂ ಇಲ್ಲ. ಒಂದು ವೇಳೆ ಆ ಥರ ಏನಾದರೆ ಶಾಸಕರ ಮಾರ್ಗದರ್ಶನದಲ್ಲಿ ಏನು ಇವತ್ತು ಹೇಳ್ತಾ ಇದ್ದೀವಿ. 19 ಬಿ ಜೆ ಪಿ ಸೀಟುಗಳು ಬರ್ತದೆ. ಒಂದು 2-3 ಸೀಟು ನಮ್ಮ ಇವತ್ತು ವರದಿ ಪ್ರಕಾರ ಒಂದು 2-3 ಸೀಟ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಸಹ ನಾಳೆ ನಾಡದಲ್ಲಿ ಸರೋಗುತ್ತೆ. 19 ನಾವು ಬಿ ಜೆ ಪಿ ಗೆಲ್ತೀವಿ. ಯಾಕೆ ಅಂತಂತಂದರೆ ಶಾಸಕರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಯುವಕರಿದ್ದಾರೆ, ವಿಶೇಷವಾಗಿ ಅವರು ವೈಯಕ್ತಿಕ ಸೇವೆ ಸಿಕ್ಕಾಪಟ್ಟೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯ ಹೆಸರಿದೆ. ಭಾಳ ಮುಖ್ಯವಾಗಿ ಇವತ್ತು ಸರ್ಕಾರ ಎಲ್ಲ ರೀತಿಯಲ್ಲೂ ಇವತ್ತು ಫೇಲ್ ಆಗಿದೆ. ಕೇಂದ್ರ ಸರ್ಕಾರ ನಮಗೆ ಉತ್ತಮವಾದಂಥ ಕೆಲಸ ಮಾಡ್ತಾಯಿದೆ. ಮೋದಿಜಿಯವರು ದೇಶವನ್ನು ರಕ್ಷಣೆ ಮಾಡ್ತಾಯಿದ್ದಾರೆ. ಮೋದಿಜಿಯವರು ಎಲ್ಲ ಕ್ಷೇತ್ರಗಳನ್ನು ಇವತ್ತು ಮೇಲ್ದರ್ಜೆಗೇರಿಸಿ ಭಾಳಷ್ಟು ಉನ್ನತೀಕರಣ ಕೆಲಸಗಳು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ದೇಶದ ರಕ್ಷಣೆ, ದೇಶದ ಭದ್ರತೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಮೋದಿಜಿಯವರು ಪ್ರಪಂಚದಲ್ಲೇ ಮೊದಲನೇ ಇವತ್ತು ಎಲ್ಲರೂ ಒಪ್ಕೊಳ್ಳುವಂಥ ಪ್ರಧಾನಮಂತ್ರಿಗಳಾಗಿದ್ದಾರೆ. ತಾವು ಕಂಡಿದ್ದೀರ, ಸುಮಾರು 20-25 ವರ್ಷಗಳ ಹಿಂದೆ ಭಾರತದ ಪ್ರಧಾನಮಂತ್ರಿಗಳು ಹೋದರೆ ಯಾರು ಮಾತಾಡಿಸ್ತಾನೆ ಇರಲಿಲ್ಲ, ಯಾರು ಗೌರವನೇ ಇರಲಿಲ್ಲ. ಇವತ್ತು ಅಮೇರಿಕಾದ ಒಬ್ಬ ಪ್ರೆಸಿಡೆಂಟೇ ಇವತ್ತು ಎಷ್ಟು ಗೌರವ ಕೊಡ್ತಾರೆ, ಚೈನಾದವ್ರು ಎಷ್ಟು ಗೌರವ ಕೊಡ್ತಾರೆ, ಆಸ್ಟ್ರೇಲಿಯಾದವ್ರು ಎಷ್ಟು ಕೊಡ್ತಾರೆ, ಎಲ್ಲ ದೇಶದವರು ಇವತ್ತು ಗೌರವ ಕೊಡ್ತಾ ಇದ್ದಾರೆ. ಅಲ್ಲ, ಅದು ದಿಲ್ಲಿ ರಾಜಕೀಯಕ್ಕೂ ಹಳ್ಳಿ ರಾಜಕೀಯಕ್ಕೂ ವೇರಿಯೇಷನ್ ಇರ್ತದೆ. ದಿಲ್ಲಿ ಅಲ್ಲ, ಹಳ್ಳಿಯಿಂದನೇ ಪ್ರಧಾನಮಂತ್ರಿಗಳಾಗೋದು. ಹಾಗಾಗಿ ಮೋದಿಜಿಯವರು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರು ಸಮರ್ಥ ನಾಯಕರಿದ್ದಾರೆ. ಅವ್ರ ಕೈ ಬಲಪಡಿಸ್ಬೇಕು ಅಂತಂದರೆ ಒಬ್ಬ ಕೌನ್ಸಿಲರ್, ಇಲ್ಲೇನು ಪಟ್ಟಣ ಪಂಚಾಯತ್ ಇದೆ, ಇವರು ಮುಖ್ಯ, ಶಾಸಕರು ಮುಖ್ಯ, ಎಂ ಪಿ ಅವರು ಮುಖ್ಯ. ಇವ್ರು ಗೆದ್ದರೆ ಶಾಸಕರು, ಶಾಸಕರು ಗೆದ್ದರೆ ಎಂ ಪಿ ಗೆಲ್ತಾರೆ, ಎಂ ಪಿ ಗೆದ್ದರೆ ಪ್ರಧಾನಮಂತ್ರಿಗಳು ಇರ್ತಾರೆ. ಹಾಗಾಗಿ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು. ಹಾಗಾಗಿ ನಾವೆಲ್ಲ ಕಟ್ಟಿಪಾತ್ರವಾಗಿ ನಿಂತ್ಕೊಂಡ್ರೆ ಮೋದಿಯವರು ಮತ್ತೊಮ್ಮೆ 2029ರಲ್ಲಿ ಪ್ರಧಾನಮಂತ್ರಿಗಳಾಗಬೇಕು. ಅವರು ನೆಹರು ಅವರ ಒಂದು ದಾಖಲೆನ ಮುರಿಬೇಕು. 2029ರಲ್ಲಿ ಅವರೇ ಪ್ರಧಾನಮಂತ್ರಿಗಳು. ನಮಗೆ ದೊಡ್ಡಬಳ್ಳಾಪುರದಿಂದ ರೋಜಪುರದಿಂದ ಬಂದು ಇಲ್ಲೊಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರಿಗೆ ಬೇಕಿತ್ತ ಇದು, ಅಲ್ಲೇ ನಗರಸಭೆಯಲ್ಲಿ ಎಲ್ಲನೂ ಅವಕಾಶ ಮಾಡ್ಕೊಳ್ಬೋದಾಗಿತ್ತು. ಅವರು ನಮಗೆ ಸ್ನೇಹಿತರೆ. ಆದರೆ ಅವರು ಈ ಊರಿಗೆ ಬರಬಾರ್ದಾಗಿತ್ತು. ಈ ಊರಿನ ಮುಖಂಡರು, ಕಾಂಗ್ರೆಸ್ ಮುಖಂಡರುಗಳಿದ್ರು, ಶ್ರೀನಿವಾಸ್ ಅಂತ ಒಬ್ಬರು ಇದ್ದರು, ಮಹೇಶ್ ಅಂತ ಒಬ್ಬರು, ಇಬ್ಬರಲ್ಲಿ ಒಬ್ಬರು ಕೊಡ್ಬೋದಾಯ್ತಲ್ಲ.
ಬೇರೆಯವರಿಂದ ತಂದಾಕಂತ ಅವಶ್ಯಕತೆ ಇತ್ತು. ಮುನ್ಸಿಪಾಲ್ ಅಂತ ನಮ್ಮ ಸ್ನೇಹಿತರು ಒಬ್ರು ಇದ್ರು, ಅವರು ತುಂಬ ಹಳೆಯ ಕಾರ್ಯಕರ್ತರು, ಯಾವತ್ತು ಕಾಂಗ್ರೆಸ್ ಕೆಲಸ ಮಾಡಿದ್ದರು. ಮಾಜಿ ಇದು ಭೂಮಂಜೂರಾತಿ ಸಮಿತಿ ಸದಸ್ಯ ಇದ್ರು ಅವರು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ. ಅವರು ಉತ್ತಮವಾದ ಸೇವೆ ಮಾಡಿದರು, ದಲಿತ ಸಂಘಟನೆಯಿಂದ ಬಂದಿದ್ರು ಹಿರಿಯರಿದ್ರು, ಅವ್ರು ಕೊಡ್ಬೋದಾಗಿತ್ತಲ್ಲ, ಬೇರೆಯವರಿಂದ ತಂದಾಕಂತ ಅವಶ್ಯಕತೆ ಇತ್ತು. ಅಂದ್ರೆ ನಿಮ್ಮಿದು ಬೇರೆ ಊರಿಂದ ಬಂದು ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದು ಅಷ್ಟೊಂದು ಉಚಿತ ಅಲ್ಲ ಅಂತಂದು ಹೇಳ್ತಾ ಇದ್ದೀರಾ? ಮಾಡ್ಲಿ. ಈಗ ಇದೇ ಪಾಸ್ಟಳ್ಳಿ ಪಂಚಾಯತಿಯಲ್ಲಿ 11 ಹಳ್ಳಿಯಲ್ಲಿ ಯಾವ್ದಾನ ಊರಿಂದ ಬಂದು ಇಲ್ಲಿ ಬರಲಿ, ಅದೇ ಅವರು ದೊಡ್ಡಬಳ್ಳಾಪುರದಲ್ಲಿ ವಾಸ ಇತ್ತು, ವರದನಹಳ್ಳಿಯಲ್ಲಿ ವೋಟರ್ ಲಿಸ್ಟ್ ಮಾಡಿಸಿ 2 ತಿಂಗಳಲ್ಲಿ, ಅದು ರೀಸೆಂಟಾಗಿ ಮಾಡಿಸಿರೋದು, ರೀಸೆಂಟಾಗಿ 2 ತಿಂಗಳಲ್ಲಿ ವೋಟರ್ ಲಿಸ್ಟ್ ಮಾಡಿಸಿ ವರದನಹಳ್ಳಿಯಲ್ಲಿ ವೋಟರ್ ಲಿಸ್ಟ್ ಮಾಡಿದ್ದಾರೆ, ಅಲ್ಲೇ ನಿಂತ್ಕೊಬೋದಾಯಿತು. ಇಲ್ಲಿ ಬಂದು ನಿಂತ್ಕೊಂಡಾಗ ಇಲ್ಲಿ ಕಾಂಗ್ರೆಸ್ನವ್ರು ಇಲ್ಲಿಲ್ವಾ, ಇಲ್ಲಿ ಕೊಡ್ಬೋದಾಯ್ತಲ್ಲ. ಈ ರೀತಿ ಯಾಕೆ ಮಾಡಬೇಕು? ಯಾರೋ ಒಬ್ರು ಕೊಡ್ಬೇಕಾಯ್ತು ಕಾಂಗ್ರೆಸ್. ಅಂದರೆ ಅವ್ರಿಗೆ ಈ ಊರಿನ ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಬೇಕಾಗಿಲ್ಲ, ಅವ್ರ ವಿಶ್ವಾಸ ಬೇಕಾಗಿಲ್ಲ. ಅಂದರೆ ಅವ್ರಿಗೆ ಅವರು ಎಲ್ಲ ಜನಗಳಿಂದ ದೂರ ಇದ್ದಾರೆ, ಜನಗಳು ತಿರಸ್ಕರಿಸಿದ್ದಾರೆ ಅವ್ರನ್ನ. 3 ಜನ ಕ್ಯಾಂಡಿಡೇಟ್ ಅಲ್ಲ, ಈ ವಿಚಾರದ ಬಗ್ಗೆ ಒಂದು ಹೇಳಬೇಕು ಅಂತಂತಂದರೆ, ಇವಾಗ ಕಾಂಗ್ರೆಸ್ನವ್ರನ್ನ ಬೇರೆ ಊರಿಂದ ತಗೊಂಡು ಹಾಕಿದ್ದಾರೆ, ಇಲ್ಲಿ ಒಪ್ಕೊಂಡಿದ್ದಾರೆ ಅಂತಂತ ಹೇಳಿದರೆ, ಅದೇ ಬಿ ಜೆ ಪಿಯಲ್ಲಿ ನೀವು ಒಂದು ನಿರ್ಣಯ ತಗೊಂಡಾಗ ಅವರು ಒಂದೇ ಒಂದು ನಿರ್ಣಯದಿಂದ ಎಲ್ಲ ಕಡೆನೂ ಒಂದೇ ಕ್ಯಾಂಡಿಡೇಟು ಅಂತಂತ ಹಾಕಿದ್ರು, ಬೇರೆ ಯಾವುದೇ ಒಬ್ಬ ಅಭ್ಯರ್ಥಿಗಳು ಅವ್ರಿಗೆ ಬೇರೆ ರೀತಿ ಒಂದು ಪಕ್ಷೇತರ ಅಂತ ನಿಲ್ಲಿಲ್ಲ. ಅದು ಕಾಂಗ್ರೆಸ್ಸಲ್ಲಿ. ಬಿ ಜೆ ಪಿಯಲ್ಲಿ ಯಾಕೆ ಅಂದರೆ ಅವರು ಪಕ್ಷೇತರರು ಅಂತಂತ ಬೇರೆ ಬಿ ಟೀಮ್ ಅಂತ ಬೇರೆಯವರು ಪಕ್ಷೇತರರು ಅಂತ ಅವ್ರ ಮನಸ್ಸನ್ನು ಒಪ್ಸೋದ್ರಲ್ಲಿ ಇವಾಗ ಬೇರೆ ನಾಮಿನೇಷನ್ ಹಾಕಿದಾರಲ್ವಾ ಬಿ ಜೆ ಪಿಯಿಂದ ಆಚೆ ಹೋಗಿ, ಅದರಲ್ಲಿ ಪಕ್ಷ ವಿಫಲ ಆಗೈತಾ? ಪಕ್ಷ ವಿಫಲ ಆಗಿಲ್ಲ, ಅವ್ರಿಗೆ ಎಲ್ಲ ಮನಸ್ಸು ಒಲಿಸಿದ್ದಾರೆ. ಕೆಲವರು ಅವರು ಹೇಳ್ಕೊಡೋರು ಕೆಲವು ಬೇರೆ ಬೇರೆ ಇರ್ತಾರೆ, ಹಾಗಾಗಿ ಅವರು ಬಂಡಾಯ ಹಾಕಿರ್ಬೋದು. ಬಟ್ ಬಂಡಾಯ ಹಾಕಿದ ತಕ್ಷಣ ಅದೇನು ಇಲ್ಲ, ನಿಮ್ಮೂರಿನ ರಾಜಕೀಯಕ್ಕೆ ಬರಬೇಕು ಅಂತಂತಂದರೆ, ನಿಮ್ಮೂರಿನ ಒಂದು ಬಿ ಜೆ ಪಿ ನಾಯಕರೇ ಹೇಳ್ತಾ ಇರೋ ಪ್ರಕಾರ ಹಿಂದೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿರೋಂಥವ್ರು ಬಿಟ್ಟು ಇತ್ತೀಚೆಗೆ ಬಂದ ಇವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು. ಯಾವುದು ಅವ್ರು ಕಾಂಗ್ರೆಸ್ಗೋ ದಳಕ್ಕೋ ಕೆಲಸ ಮಾಡಿದರೆ ತೋರಿಸ್ಲಿ, ದಾಖಲೆ ಕೊಟ್ಟು ತೋರಿಸ್ಲಿ. ಅಲ್ಲ, ಆ ಮಾತು ಕೇಳಿ ಬರ್ತಾ ಇರೋದು. ಈಗ ಟೀಕೆ ಮಾಡೋರು ಭಾಳಷ್ಟು ಜನ ಇರ್ತಾರೆ. ವೇಣುಗೋಪಾಲಪ್ಪ ಅವರು ಕಾಂಗ್ರೆಸ್ಗೆ ಯಾವತ್ತಾದರೂ ಕೆಲಸ ಮಾಡಿದಾರಾ? ದಳಕ್ಕೆ ಮಾಡಿರಲಿ, ಯಾಕಂದರೆ ದಳ ಬಿ ಜೆ ಪಿ ನಾವು ಒಂದೇ. ಕಾಂಗ್ರೆಸ್ಗೆ ಯಾವತ್ತಾದರೂ ಕೆಲಸ ಮಾಡಿದಾರಾ? ಇಲ್ವಲ್ಲ. ಕೆಲವರು ಚುನಾವಣೆ ಬಂದಾಗ ಕೆಲಸ ಮಾಡ್ತಾರೆ, ಆಮೇಲೆ ಅವ್ರೇನೋ ಉದ್ಯೋಗ ಅದು ಮಾಡ್ಕೊತಾರೆ. ಬೇರೆ ಪಕ್ಷದಿಂದ ಕರೆದೇನು ನಾವು ಕೊಟ್ಟಿಲ್ವಲ್ಲ, ಆ ಥರ ಏನಿಲ್ವಲ್ಲ. ಅವರು ಬಿ ಜೆ ಪಿ ಹುಡುಗನೇ. ಅವೆಲ್ಲ ಸುಮ್ಮನೆ ಕೈಲಾದವ್ರು ಮೈ ಪರ್ಚ್ಕೊಂಡ್ರು ಅಂತೇಳಿ ಅವೆಲ್ಲ ಏನಿಲ್ಲ, ಅವೆಲ್ಲ ಏನೂ ನಡೆಯೋದಿಲ್ಲ. ಹೆಸರು ವೇಣುಗೋಪಾಲ್ ಅಂತ. ಬೆಳಗ್ಗೆ ನಮ್ಮ ಮಾಧ್ಯಮಿಕರಿಗೆ ವಂದನೆಗಳು. ನಿಮ್ಮ ಸಮಯನ ಫ್ರೀ ಮಾಡಿಕೊಂಡು ನಮಗೋಸ್ಕರ ಬಂದಿದ್ದು ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಏನಿವತ್ತು ಗೋಪ್ದನಹಳ್ಳಿಯಲ್ಲಿ 3ನೇ ವಾರ್ಡ್ನಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿ ಇದೆ. ಆ ಪಾರ್ಟಿಯಿಂದ ಕಮಲದ ಚಿಹ್ನೆಗೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ವಾರ್ಡ್ ನಂಬರ್ 3ರಲ್ಲಿ 2ನೇ ಗುರುತು ವೇಣುಗೋಪಾಲದ ನನಗೆ ಕಮಲ ಮತದ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮೂರಿನ ಹಿರಿಯರು ಮುನಿಯಪ್ಪಣ್ಣವರಾಗಿರ್ಬೋದು, ರಾಮಜೀರಣ್ಣ ಆಗಿರ್ಬೋದು, ಮುನ್ರಾಜಣ್ಣ ಆಗಿರ್ಬೋದು, ಮತ್ತು ನಮ್ಮ ಏನು ಯುವಕರಿದ್ದಾರೆ ಯುವಕರಾಗಿರ್ಬೋದು, ಮತ್ತು ಸಾಕಷ್ಟು ಜನ ನಮ್ಮ ಅಕ್ಕ ತಂಗಿದಿರ್ಬೋದು, ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ನನಗೆ ಒಂದು ಆಶೀರ್ವಾದ ಮಾಡಿ ಈ ಒಂದು ಅವಕಾಶನ ನಾನು ಕೊಟ್ಟಿದ್ದಾರೆ. ನನ್ನ ವಯಸ್ಸು ಬಂದು 31 ವರ್ಷ. ನಾನು ಒಂದು ಆಪರ್ಚುನಿಟಿಗೋಸ್ಕರ ಒಂದು ವೇದಿಕೆ ಎಲ್ಲಾದರೂ ಸಿಗುತ್ತಾ ಅಂತ ನಾನು ಹುಡುಕ್ತಾ ಇದ್ದೆ. ನಾನು 10 ರಿಂದ 11 ವರ್ಷದಿಂದ ಬಿ ಜೆ ಪಿ ಪಕ್ಷದಲ್ಲೇ ಇದ್ದೀನಿ. ಪಕ್ಷ ಅಂತ ಬಂದಾಗ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನನ್ನ ವೃತ್ತಿ ಏನಿರುತ್ತೋ ನಾನು ಆ ಕೆಲಸ ಮಾಡಿದ್ದೀನಿ. ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಏನು ಕೆಲಸ ಮಾಡಿದ್ದೀನೋ, ಫಸ್ಟು ಮುನಿಯಪ್ಪಣ್ಣವ್ರು ನಿಂತಿದ್ರು, ಅವ್ರನ್ನೂ ಗೆಲ್ಸ್ಕೊಟ್ಟಿದ್ದೀನಿ. ಮತ್ತು ಈ ಕಡೆ ಇನ್ನೊಬ್ರು ಇದ್ರು, ಅವ್ರಿಗಿನ್ನ ಚಿಕ್ಕ ಹುಡುಗರು, ಅವ್ರನ್ನೂ ಗೆಲ್ಸಿದ್ರು. ಅದಾದಮೇಲೆ ಮುನ್ರಾಜಣ್ಣ ಅಂತ ನಿಂತ್ಕೊಂಡ್ರು, ನಾವೇ ಒಗ್ಗಟ್ಟಾಗಿ ಯುವಕರೆಲ್ಲ ಸೇರಿ ಅವ್ರನ್ನ ಗೆಲ್ಸಿದ್ದು. ಬಿ ಜೆ ಪಿಯಲ್ಲೇ ಕೆಲಸ ಮಾಡಿದ್ರು. ಅದಾದಮೇಲೆ ಬೀರಾ ಸರ್ ಬಂದರು, ಅದಾದಮೇಲೆ MP ಎಲೆಕ್ಷನ್ ಬಂತು. ಎಲ್ಲದರಲ್ಲೂ ಬಿ ಜೆ ಪಿಯಲ್ಲೇ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನನಗೊಂದು ಗುರ್ಸ್ಕೊಳಕ್ಕೆ ಒಂದು ಅವಕಾಶ ಕೊಟ್ಟರು, ಗುರ್ಸ್ಕೊಂಡಿದ್ದೀನಿ. ಒಂದು ಓಬ್ದಿನಲ್ಲಿ ಜನತೆಗೋಸ್ಕರ ನಾನು ಊರು ಸುತ್ತಮುತ್ತ ತುಂಬ ಡೆವಲಪ್ಮೆಂಟ್ ಆಗಿದೆ. STR ಹೈವೇ ಹೋಗಿದೆ, ಮತ್ತು ಸುತ್ತಮುತ್ತ ಕಾರ್ಖಾನೆಗಳಾಗಿದ್ದಾವೆ. ತುಂಬ ಜನಕ್ಕೆ ಔಟ್ಸೈಡ್ ಜನಗಳಿಗೆ ಕೆಲಸಗಳು ಅಪಾಯಿಂಟ್ ಕೊಡ್ತಾ ಇದ್ದಾರೆ. ನಮ್ಮೂರು ಯುವಕರಿಗೆ 6 ತಿಂಗಳು ಕೆಲಸ ಮಾಡಿಸ್ತಾರೆ, 6 ತಿಂಗಳು ತೆಗಿತಾರೆ. ಹೆಣ್ಮಕ್ಳಾದ್ರೆ 6 ತಿಂಗಳು ಕೆಲಸ ಮಾಡ್ತಾರೆ, 6 ತಿಂಗಳು ಬಿಡ್ತಿದ್ದಾರೆ. ಮತ್ತು ತುಂಬ ಜನ ಹಳ್ಳಿ ಒಳಗಡೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಅಭ್ಯಾಸ ಆಗಿಬಿಟ್ಟಿದ್ರು ಹುಡುಗರು. ಆ ಹುಡುಗರಿಗೋಸ್ಕರ ಮತ್ತು ಊರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ನಾನು ಈ ಅವಕಾಶ ತೊಗೊಂಡಿದ್ದೀನಿ. ಮತ್ತು ಮೊದಲೆಲ್ಲ ಇವಾಗ ಮುನಿಯಪ್ಪನವ್ರು ಹೇಳ್ದಂಗೆ ಹಾಲಿಗೆ ಬೇರೆ ಊರಿಗೆ ಹೋಗ್ಬೇಕಿತ್ತು, ಮತ್ತು ಸ್ಕೂಲ್ ಮಕ್ಕಳೆಲ್ಲ ಬೇರೆ ಕಡೆ ಹೋಗ್ಬೇಕಿತ್ತು. ರೇಷನ್ ಇವತ್ತಿಗೂ ಬೇರೆ ಕಡೆಯಿಂದನೇ ತರ್ತಾರೆ. ನಾವು ಇವಾಗ ಸುಮ್ಮನೆ ಕ್ಯಾನ್ವಾಸ್ ಮಾಡೋದಕ್ಕೆ ಸುಮ್ಮನೆ ಓಟ್ ಕೇಳೋಣ ಅಂತ ಹೋದ್ರೇ ಜನ ಪಾಪ ಅವ್ರದ್ದು ಅಭಿಪ್ರಾಯಗಳು, ಅವ್ರ ಕಷ್ಟಗಳು ಖಾತೆ ಆಗಿಲ್ಲ, ಈ ಥರವೆಲ್ಲ ಹೇಳ್ತಾರೆ.
ಮತ್ತು ನಾವೇ ಬರಬೇಕು, ನಾವು ಮುಂದೆ ನಿಂತು ಏನಿವತ್ತು ಜನ ನಮ್ಮನ್ನು ಓಟ್ ಹಾಕಿ ಗೆಲ್ಲಿಸ್ತಾರೋ, ಅವ್ರು ಏನು ಓಟ್ ಹಾಕಿ ಗೆಲ್ಸಿರ್ತಾರೋ 5 ವರ್ಷದಲ್ಲಿ ಅವ್ರು ಓಟ್ ಹಾಕಿರೋದಕ್ಕೆ ನಾವು ಪರಿಶ್ರಮ ಊರಿಗೋಸ್ಕರ ಮಾಡಬೇಕು, ಜನತೆಗೋಸ್ಕರ ಮಾಡಬೇಕು ಅಂತ ದೃಢ ನಿರ್ಧಾರ ತೊಗೊಂಡು ಈ ಅವಕಾಶ ಏನು ಕೊಟ್ಟಿದ್ದಾರೋ ಧೀರಜ್ ಮುನ್ರಾಜ್ ಸರ್ ಆಗಿರ್ಬೋದು, ನಮ್ಮ ಶಾಸಕರು, ಮತ್ತು ಮುನಿಯಪ್ಪಣ್ಣರಾಗಿರ್ಬೋದು, ಪ್ರೇಮ್ ಕುಮಾರ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಮುದ್ದಪ್ಪಣ್ಣ ಆಗಿರ್ಬೋದು, ಮತ್ತು ನಮ್ಮ ಜ್ಞಾನಸಮಣ್ಣ ಆಗಿರ್ಬೋದು, ಮತ್ತು ನಮ್ಮೂರಿನ ಯುವಕರು ಮತ್ತು ಅಕ್ಕ ತಂಗಿದ್ರು ಎಲ್ಲರ ಆಶೀರ್ವಾದದಿಂದ ನಾನು ಏನು ಇವಾಗ ವಾರ್ಡ್ ನಂಬರ್ 3ಯಲ್ಲಿ ಗುರುತಿನ ಸಂಖ್ಯೆ 2 ಕಮಲದ ಚಿಹ್ನೆಗೆ ಮತ ನೀಡಬೇಕಂತ ಪ್ರತಿಯೊಬ್ಬರು ಕೇಳ್ಕೊಳ್ತೀವಿ. ಧೀರಜ್ ನಿಮ್ಮ ಭವಿಷ್ಯದಲ್ಲಿ ಊರಿಗೆ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನಾವು ಏನು ಜನ ಇವತ್ತು ನಾವು ಓಟ್ ಹಾಕ್ತೀವಿ ಅಂತ ನಾವು ಕೇಳೋಕೆ ಹೋಗ್ತಾಯಿದ್ರು, ನೆಕ್ಸ್ಟ್ ಇನ್ನು 5 ವರ್ಷ ಆದಮೇಲೆ ನಾವು ಹೋದಾಗ ವೇಣೂರು ಯಾವ್ದು ಹೇಳ್ತಾರೋ ಅದು ಮಾಡಬೇಕು ಅಂತ ಜನರ ಬಾಯಲ್ಲೇ ಬರಬೇಕು. ನಮ್ಮ ಬಾಯಿಂದ ಅಭಿಪ್ರಾಯ ಬರಬಾರ್ದು, ಜನಗಳ ಬಾಯಿಂದ ಅಭಿಪ್ರಾಯ ಬರಬೇಕು ಅಂತ ನಾನು ಒಂದು ಕನ್ಸ್ಕೊಂಡಿದ್ದೀನಿ. ಯುವಕರು ರಾಜಕೀಯಕ್ಕೆ ಬರಬೇಕು ಅಂತಂತ ಭಾಳಷ್ಟು ಇದು ಮಾಡ್ತಾರೆ. ಈಗಾಗಲೇ ಧೀರಜ್ ಮುನ್ರಾಜ್ ಅವರು ಸದನದಲ್ಲೇ ಎಷ್ಟು ರೀತಿ ಒಂದು ಫೋಕಸ್ ಆಗಿದ್ದಾರೆ ಅಂದರೆ ಸ್ಥಳೀಯ ಸಮಸ್ಯೆಗಳು ಹೇಳ್ಬಿಟ್ಟು ಇಡೀ ರಾಜ್ಯನೇ ಇವ್ರ ಕಡೆ ನೋಡೋಂಥ ಒಂದು ಹೆಸರಿಗೆ ಇದು ಮಾಡಿದ್ದಾರೆ. ನೀವು ಊರಲ್ಲಿ ಯಾವ ರೀತಿಯಲ್ಲೇ ಒಂದು ಇದು ಮಾಡಬೇಕು ಅಂತ ಒಂದಿದೆ. ಇವಾಗ ಎಲೆಕ್ಷನ್ ಬರೋದಕ್ಕಿಂತ ಮುಂಚೆನೇ ಯಾರು ಕಷ್ಟ ಇದೆಯೋ ನಾನು ಎಲ್ಲರ ಜನಗಳ ಮುಖಾಂತರ ಮಾಡಿಲ್ಲ, ನಾನು ಒಳಗಡೆಯಿಂದ ಏನು ಮಾಡಬೇಕು ನಾನು ಮಾಡಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ 10 ರೂಪಾಯಿ ಮಾಡಿದ್ದೀನಿ, 100 ರೂಪಾಯಿ ಮಾಡಿದ್ದೀನಿ. ಏನೋ ಒಂದು ಅವಕಾಶ ಸಿಕ್ಕಿದೆ, ಇದನ್ನು ಉಪಯೋಗಿಸ್ಕೊಳ್ಳೋಣ. ನನಗೇನು ಶಾಸಕರು ಕೊಟ್ಟಿದ್ದಾರೆ ಈ ಅವಕಾಶ 1000% ಇದನ್ನು ನಾನು ನನ್ನ ಕಡೆಯಿಂದ ಏನು ನಮ್ಮ ಪ್ರೇಮ್ ಕುಮಾರ್ ಸರ್ ಅಧ್ಯಕ್ಷರಾಗಬೇಕು, ಅವ್ರು ನಮ್ಮ ವಾರ್ಡಿಂದ ನಾನು ಗೆದ್ದು ಅವರಿಗೆ ಸಾಥಾಗಿ ನಾನು ಹೋಗ್ತೀನಿ. ಬೆಳಗಿನ ಶುಭದೇವರು. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುನಿಯಪ್ಪಣ್ಣವರು ಮತ್ತು ನಮ್ಮ ಸ್ಪರ್ಧೆ ಅಂತ ವೇಣುಗೋಪಾಲ್ ಅವರು ನಿಮಗೆಲ್ಲ ತಿಳಿಸಿದ್ದಾರೆ. ಮುಖ್ಯವಾಗಿ ನಾವು ಒಬ್ದೇಳೆ ಗ್ರಾಮಸ್ಥರು ಏನು ಹೇಳ್ತೀರಂದರೆ, ನಿಮ್ಮ ಮನೆ ಮಗನಂತೆ, ನಿಮ್ಮ ಸಹೋದರನಂತೆ, ನಿಮ್ಮ ಸೇವಕನಂತೆ ಅವಕಾಶ ನಿಮಗೇನು ಕೆಲಸಗಳು ಮಾಡೋಕ್ಕೆ ಮತ್ತು ನಿಮ್ಮ ಸೇವೆ ಮಾಡೋಕ್ಕೆ ಇದೊಂದು ಸದುಪಯೋಗ ಕೊಟ್ಟಿದ್ದೀರ, ಅದನ್ನು ಬಳಸ್ಕೋತೀರಿ. ನಿಮ್ಮ ಸದಾ ನಿಮ್ಮ ಸೇವೆಯಲ್ಲಿ ಇರ್ತೀರಿ ಅಂತ ಮತ್ತು ಗ್ರಾಮದ ಅಭಿವೃದ್ಧಿ ಕಡೆ ನಾವು ಗಮನ ಹರಿಸ್ತೀವಿ. ನಮ್ಮ ಮಾರ್ಗದರ್ಶನ ಅಂತ ಮುನಿಯಪ್ಪಣ್ಣವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾಡ್ತೀವಿ. ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರಾದಾಗ ನಮ್ಮ ಮುನಿಯಪ್ಪಣ್ಣವರು ಊರಿಗೆ ಪ್ರತಿಯೊಂದು ಏರಿಯಾಗೂ ರೋಡ್ ಏನು ಕಾಂಕ್ರೀಟ್ ರಸ್ತೆ, RCC ರಸ್ತೆ ಸ್ಯಾಂಕ್ಷನೇಷನ್ ಮಾಡಿದ್ದಾರೆ. ಮತ್ತು ಏನು ಚರಂಡಿಗಳು ರಸ್ತೆಗಳೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಾಗ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗ ನಮ್ಮ ಗ್ರಾಮಕ್ಕೆ ಈಗಾಗಲೇ ಸಾಕಷ್ಟು ಶ್ರಮ ವಹಿಸಿದ್ರು ಅವರು. ಮತ್ತು ಇನ್ನು ವೇಣುಗೋಪಾಲ್ ಅವರ ಇದು ವಿಚಾರಕ್ಕೆ ಬಂದರೆ, ಈಗಾಗಲೇ MLA ಸಾಹೇಬರು ಕೂಡ ಬಹಳಷ್ಟು ಚಿಕ್ಕ ವಯಸ್ಸಿಗೆ ಬಂದು ಶಾಸಕರಾಗಿ ಈಗ ಬಹಳಷ್ಟು ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಅವರು ಮಾರ್ಗದರ್ಶನದಲ್ಲೇ ಇವರು ಕೂಡ ಬಹಳಷ್ಟು ಚಿಕ್ಕ ವಯಸ್ಸಿಗೆ ನಮ್ಮ ಮುನಿಯಪ್ಪಣ್ಣವರು ಯುವಕರು ಮುಂದೆ ಬೆಳವಣಿಗೆ ಆಗಲಿ, ಯುವಕರು ದೇಶ ಕಟ್ಟಲಿ ಮುಂದಿನ ದಿನಗಳಲ್ಲಿ ಅಂತ ಯುವಕರಿಗೊಂದು ಸದುಪಯೋಗ ಕೊಡಿಸಿದ್ದಾರೆ. ಆ ಉಪಯೋಗನ ಬಳಸ್ಕೊಂಡು ನಾವು ಸಾಕಷ್ಟು ಕಾರ್ಯಗಳು ಮಾಡ್ತೀವಿ ಮತ್ತು ಊರಿನ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ.